A stone is thrown in a vertically upward direction with a velocity of 5 meter per second. If the acceleration of the stone during its motion is 10 meter per second in the downward direction, what will be the height attained by the stone and how much time will it take to reach there? A stone is thrown vertically. ಇದೊಂದು ಪದ ಅರ್ಥ ಮಾಡ್ಕೊಬೇಕು. ಓಕೆ, ವರ್ಟಿಕಲ್ ವಿತ್ ದ ವೆಲೋಸಿಟಿ ಆಫ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಆಕ್ಸಲೇಷನ್ ಇಸ್ ಡೌನ್ವರ್ಡ್ ಅದೇನು ಅಂತ ಹೇಳಿ ಅರ್ಥ ಮಾಡ್ಕೊಬೇಕು. ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಗಿವನ್ ಆಯಿತಾ. ಸೊ ನಮ್ಮ ಚಿತ್ರ ಹೇಗೆ ಕಾಣುತ್ತಿದೋ, ಮೊದಲನೇದಾಗಿ ನೆಲ. ಇದು ನಮ್ಮ ಭೂಮಿ ತಾಯಿ. ಇಲ್ಲಿಂದ ನಾವು ಕಲ್ಲೆಸಿತಾ ಇದ್ದೀವಿ. ಸೊ ಕಲ್ಲೇನಾಗುತ್ತೆ, ಒಂದಷ್ಟು ದೂರ ಹೋಗಿ ಮೇಲ್ಗಡೆ ನಿಂತ್ಕೊಳುತ್ತೆ. ಯೋಚನೆ ಮಾಡಿ ನೋಡಿ, ಏನು ಎಷ್ಟು ನೋಡಿ. ಅವ್ರು ಏನು ಕೇಳ್ತಾರೆ, ವಾಟ್ ಈಸ್ ದ ಹೈಟ್ ಅಟೈನ್ಡ್ ಬೈ ದ ಸ್ಟೋನ್ ಆ್ಯಂಡ್ ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ರೀಚ್ ದೇರ್. ಒಂದು ಕಲ್ಲು ಎಸ್ದಾಗ ಒಂದು ಮೇಲ್ಗಡೆ ಹೋಗಿ ಆಮೇಲೆ ಬೀಳುತ್ತೆ ಅಲ್ವಾ. ಕೈಯಲ್ಲಿ ಎಸ್ದಾಗ, ನೀವು ರಾಕೆಟಲ್ಲಿ ಎಸ್ತಂದ್ರೆ ಅದು ಬೇರೆ ಕತೆ. ಇದರ ಕೈಯಲ್ಲಿ ಎಸ್ದಾಗ ಈ ಥರ ಹೋಗಿ ತಿರ್ಗಿ ವಾಪಸ್ ಬೀಳುತ್ತೆ. ಇದು ನಿಮ್ಮ ಪೀಕ್ ಅಂತ ತಿಳ್ಕೊಂಡ್ರೆ, ಇಲ್ಲಿಂದ ಎಸಿತಾ ಇದ್ದೀರಾ, ಇದು ನಿಮ್ಮ ಪೀಕು. ಏನಾಗುತ್ತೆ, ಸ್ಪೆಸಿಫಿಕಲಿ ವೆಲಾಸಿಟಿ ಏನಾಗುತ್ತೆ, ಆಬ್ಜೆಕ್ಟ್ ವಿಲ್ ಕಮ್ ಟು ರೆಸ್ಟ್ ಅಲ್ವಾ ಅಂತ ಹೇಳಿದ್ರೆ, ಅಲ್ಲೋಗಿ ಒಂದೆರಡು ಫ್ರಾಕ್ಷನ್ ಆಫ್ ಸೆಕೆಂಡು ನಿಂತು ಬೀಳುತ್ತೆ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ ಈಸ್ ಹೌದು 0 ಮೀಟರ್ ಪರ್ ಸೆಕೆಂಡ್. ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ 5 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಮತ್ತೆ ಇನ್ನೇನಿದೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನಕ್ಕೆ ಮೈನಸ್ಸು, ಏನಕ್ಕೆ ಅಂತ ಹೇಳಿದ್ರೆ, ಏನನ್ನು ಎಸ್ದಾಗ ನಮ್ಮ ಗ್ರಾವಿಟಿ ಅದನ್ನು ಕೆಳಗಿಳಿಯುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಆಕ್ಸಲರೇಷನ್ನು ಕೆಳಗಿದೆ. ಸೊ ಮೋಷನ್ ಮೇಲಿದೆ, ಆಕ್ಸಲರೇಷನ್ ಕೆಳಗಿದೆ. ಹಾಗಾಗಿ ಒಂದು ಪಾಸಿಟಿವ್ ಅಂತ ತೊಗೊಬೇಕಾಗುತ್ತೆ, ಮತ್ತೊಂದು ನೆಗೆಟಿವ್ ಅಂತ ತೊಗೊಬೇಕಾಗುತ್ತೆ. ಉಲ್ಟಂಪುಲ್ಟ ಮೋಷನ್ನು ಮತ್ತು ಫೋರ್ಸು ಉಲ್ಟಂಪುಲ್ಟ ಇತ್ತು ಅಂತ ಹೇಳಿದ್ರೆ ಆಕ್ಸಲರೇಷನ್ ನೆಗೆಟಿವ್ ಆಗುತ್ತೆ. ಇದು ಜ್ಞಾಪಕ ಇರಲಿ. ಏನಕ್ಕೆ ಅಂತ ಹೇಳಿ ಇನ್ನೊಂದು ಟಾಪಿಕಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಸರಿನಾ. ಗ್ರಾವಿಟಿ ಅಂತ ಹೇಳಿ ಕಲಿತೀವಿ, ಅದರಲ್ಲಿ ಅರ್ಥ ಮಾಡ್ಕೊತೀವಿ. ಎಲ್ಲ ಆಯ್ತಲ್ವಾ, ಗಿವನ್ ಎಲ್ಲ ಬರಿಬೇಕಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಮೊದಲೇದಾಗಿ ಇನಿಷಿಯಲ್ ವೆಲಾಸಿಟಿ ಇಸ್ 5 ಮೀಟರ್ ಪರ್ ಸೆಕೆಂಡ್. ಆಕ್ಸಲೇಷನ್ ಇಸ್ -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. Final velocity is 0 meter per second. Time is how much? Distance traveled is how much? Working. ನೋಡೋಣ, ಈ ಫಾರ್ಮ್ನಿಂದ ಶುರು ಮಾಡ್ತೀನಿ. ಎಲ್ಲ ಕೊಟ್ಟಿದ್ದೀರಾ, ಇದರಲ್ಲಿ ಎಲ್ಲ ಕೊಟ್ಟಿದ್ದೀರಾ. ಬೇಕಾಗಿರೋದು ಇಲ್ಲ, ವಿ ಕೊಟ್ಟಿದ್ದಾರಲ್ಲ, ವಿ ಕೊಟ್ಟಿದ್ದಾರೆ. ಯು ಎ ಟಿ ಕಂಡುಹಿಡಿಬೇಕು, ಸರಿ ಇದೆ. ಸೊ ಯು ವಿ ಇಸ್ ಈಕ್ವಲ್ ಟು 0, ದಿಸ್ ಇಸ್ 5 -10 ಆ್ಯಂಡ್ ದಿಸ್ ಇಸ್ ಟಿ. ರೀಅರೇಂಜ್ ಮಾಡ್ಕೊಳ್ಳಿ. +10 ಆಗುತ್ತೆ, ಈ ಕಡೆ ಬಂತು ಅಂತ ಹೇಳಿದ್ರೆ 5 ಇದೆ, 10 ಡಿವೈಡ್ ಬೈ 10 ಅಲ್ವಾ. ಇವೆಲ್ಲ ಕ್ಯಾಲ್ಕುಲೇಷನ್ ಟಕ ಅಂತ ಮಾಡಬೇಕು, ತುಂಬ ಸ್ಟೆಪ್ಸ್ ಎಲ್ಲ ಬರೆಯೋಕ್ಕೆ ಹೋಗಬೇಡಿ. 0.5 ಸೆಕೆಂಡ್. ಮತ್ತು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇಟ್ ಸ್ಕ್ವೇರ್ ಉಪಯೋಗಿಸೋಣ, ಇಲ್ಲಾಂದರೆ ಮತ್ತೊಂದು ಉಪಯೋಗಿಸೋಣ. ಸ್ವಲ್ಪ ಉದ್ದ ಕಾಣ್ತಾ ಇದೆ. ಇನ್ನೊಂದೇನೋ ವಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಯು ಸ್ಕ್ವೇರ್ ಪ್ಲಸ್ 2s ಸ್ಕ್ವೇರ್ ಇದೆ ಅದರಲ್ಲಿ. 0 ಮತ್ತು ಯು ಎಷ್ಟು, ಅದೇ ವಾಸಿ ಅಲ್ವಾ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್, ಯಾಕಂದರೆ ಎಸ್ ಕಂಡು ಹಿಡಿಬೇಕಲ್ವಾ. 2 × a × s. ಇದು ಲೆಂದಿ, ಉದ್ದ ಆಗುತ್ತಿದ್ದು. ಒಂದು ಹಿಂಗೆ ಸಣ್ಣ ಸ್ಕ್ರ್ಯಾಚ್ ಹಾಕಿ ಸಾಕು, ಏನು ತೊಂದರೆ ಇಲ್ಲ. ನಮ್ಮ ವಿ ಬಂದು 0, 0 ಸ್ಕ್ವೇರ್ ಇಸ್ 0. ಯು ಬಂದು 25, 5 ಸ್ಕ್ವೇರು ಪ್ಲಸ್ 2 × -10 × s, ಇದೇ ವಾಸಿ, ಅದು ಉದ್ದ ಆಯ್ತದು. ಇದೇನಾಗುತ್ತಿದೋ, ಇದು ಪೂರ ಈ ಕಡೆ ಬಂತು ಅಂತ ಹೇಳಿದ್ರೆ 20s ಆಗುತ್ತೆ. ಇದು 25 ಡಿವೈಡ್ ಬೈ 20 ಮಾಡ್ಕೊಳ್ಳಿ.
ಸೊ ಎಸ್ ಈಸ್ ಈಕ್ವಲ್ ಟು 1.25 ಹುಡುಗರ ಮೀಟರ್ಸ್, 1.25 ಮೀಟ್ರು. ಸೊ ಟೈಮ್ taken by stone to reach top is 0.5 seconds. Height is 1.25 meters. ಇದೇ ನಮ್ಮ ಉತ್ತರ, ಸರಿನಾ? ಇಲ್ಲೇನಂತ ಹೇಳಿದ್ರೆ ನೀವು ಚಿತ್ರ ಸರಿ ಬರೀತು ಅಂತ ಹೇಳಿದ್ರೆ, ಚಿತ್ರ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಅರ್ಥ ಮಾಡ್ಕೊಂಡಂಗೆ ಲೆಕ್ಕ. ಅದಕ್ಕೆ ಸ್ಟಾರ್ ಕೊಡ್ತಾ ಇದ್ದೀನಿ ನಾನು, ಸರಿನಾ? ಪೂರ ಎಲ್ಲ ಅರ್ಥ ಮಾಡ್ಕೊಬೇಕು ಚಿತ್ರದಲ್ಲಿ.